ಮೋಡದ ಸಾಲುಗಳು ಪುರಾತನ ಮಾರ್ಗಗಳ ಕಡೆಗೊಂದು ಸವಿಯಾದ ಯಾತ್ರೆ. ಹ್ಯೂಜ್ ಲ್ಯಾಟಿಮರ್ 4ನೇ ವಯಸ್ಸಿನಲ್ಲಿ ಒಬ್ಬ ಸೇವಕ ಲ್ಯಾಟಿನ್ ಭಾಷೆಯನ್ನ ಅವನು ಕಲ್ತ್ಕೊಳ್ತಾನೆ. ಅವನು ಫಾದರ್ ಆಗಿದ್ದ. 1522ರಲ್ಲಿ ರಿಫಾರ್ಮೇಶನ್ ಸುಧಾರಣೆಗೆ ವಿರೋಧ ಬಂದಾಗ ಅವನು ಎದ್ದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿಂತ. ಆದ್ರೆ ಸ್ವಲ್ಪ ದಿವಸಗಳಾದ್ಮೇಲೆ ಅವನು ರಕ್ಷಣೆ ಹೊಂದಾನೆ. ಸತ್ಯವೇದ ಬೋಧನೆಯನ್ನ ಫಾದರ್ ಹ್ಯೂಜ್ ಲ್ಯಾಟಿಮರ್ ಅನೇಕ ಕಡೆ ಹೇಳ್ತಾರೆ. ಪ್ರಸಂಗ ಮಾಡ್ಲಿಕ್ಕೆ ಆರಂಭಿಸಿದಾಗ ಜನರಿಗೆ ಅವನ ಮೇಲೆ ಪ್ರೀತಿ, ಆದ್ರೆ ಸಭೆಗಳಿಗೆ ವಿರೋಧವಾಗಿ ಎದ್ದಿದ್ರಿಂದ ಅವನ ಮೇಲೆ ಕೋಪಪಟ್ಟು ಮೇರಿ ಅನ್ನುವಂತ ರಾಣಿ ಕೆಳಗಿಳಿಸ್ತಾರೆ. ಹೆನ್ರಿ VII ಅನ್ನುವನು 1555ನೇ ಇಸ್ವಿಯಲ್ಲಿ ಆಕ್ಸ್ಫರ್ಡ್ ನಲ್ಲಿ ಅವನನ್ನ ಕಟ್ಟಿಗೆ ಮೇಲೆ ನಿಲ್ಲಿಸಿ ಅವನನ್ನ ಸುಟ್ಟು ಹ್ಯೂಜ್ ಲ್ಯಾಟಿಮರ್ನ ಸಾಯಿಸ್ತಾರೆ. ಹ್ಯೂಜ್ ಲ್ಯಾಟಿಮರ್ ಬೆಂಕಿಯಲ್ಲಿ ಉರಿಯೋ ಸಮಯದಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಪಕ್ಕದಲ್ಲಿ ಒಬ್ಬ ಬಿಷಪ್ ನಿಂತಿದ್ರು. ಅವರ ಹೆಸರು ನಿಕೋಲಸ್ ರಿಡ್ಲಿ ಅಂತ. ಪ್ಲೇ ದ ಮ್ಯಾನ್, ಪುರುಷನಾಗಿರು ರಿಡ್ಲಿ. ದೇವರ ಕೃಪೆಯಿಂದ ಇವತ್ತು ಈ ಮೇಣದ ಬುದ್ಧಿ ಉರಿತಾ ಇದೆ. ಆದರೆ ಈ ಉರಿತಾ ಇರುವಂತ ಬೆಳಕನ್ನ ಇಂಗ್ಲೆಂಡ್ ಆರಿಸಲಿಕ್ಕೆ ಸಾಧ್ಯವಿಲ್ಲ. ಅವತ್ತು ಉರಿದು ಅಲ್ಲಿ ಸತ್ತ ಆ ಬೆಳಕು ಇದು ನನಗೆ ತುಂಬಾ ಟಚಿಂಗ್ ಆದಂತ ಒಂದು ಸ್ಟೋರಿ. 1560ನೇ ಇಸ್ವಿಯಲ್ಲಿ ಆ ಬೆಳಕು ಸ್ಕಾಟ್ಲೆಂಡ್ ಅನ್ನ ಕೊಡು, ಇಲ್ದಿದ್ರೆ ನಾನು ಸಾಯ್ತೀನಿ ಅನ್ನುವಂತ ಜಾನ್ ನಾಕ್ಸ್ ಅನ್ನ ಎಬ್ಬಿಸಿತು. ಅದೇ ಬೆಳಕು 1678ನೇ ಇಸ್ವಿಯಲ್ಲಿ ಜಾನ್ ಬನಿಯನ್ನ ಎಬ್ಬಿಸಿತು. 1748ರಲ್ಲಿ ಜಾನ್ ನ್ಯೂಟನ್ ಅಮೇಜಿಂಗ್ ಗ್ರೇಸ್ ಅನ್ನುವಂತ ಹಾಡನ್ನ ಕೊಟ್ಟಂತ ಸೇವಕರನ್ನ ಎಬ್ಬಿಸಿತು. ಇಷ್ಟಕ್ಕೆ ನಿಂತ ಆ ಬೆಳಕು ಅದು ಉರಿತಲೇ ಇದ್ದಿದ್ದರಿಂದ 1770ರಲ್ಲಿ ಜಾರ್ಜ್ ವಿಟ್ಫೀಲ್ಡ್ ಎದ್ದು ಬಿಟ್ಟ. ಅದಾದ್ಮೇಲೆ ನಿಮ್ಮ ದೇಶಕ್ಕೆ ಬಂದಂತ 1793ರಲ್ಲಿ ಆ ಬೆಳಕು ವಿಲಿಯಂ ಕೇರಿಯನ್ನ ಹೊತ್ತಿಸಿತು. ನಾವು ನೋಡ್ತಾ ಇದ್ರೆ ಈ ದೀಪಗಳೆಲ್ಲ ನಿಜವಾಗಲೂ ಹೊಡೆದ್ವಾ ಶೈನಿಂಗ್ ಪಡುವಂತಹ ದೀಪ ಹಾಗಿದ್ರೆ ಆ ದೀಪ ಏನು ನೀವು ನೋಡೋದಾದ್ರೆ ಅಷ್ಟೆಲ್ಲ ಸೇವೆಗಳು ನಡೀತು. ಹಾಗಿದ್ರೆ ರಿಫಾರ್ಮೇಶನ್ ಫಾದರ್ ಯಾರು ಗೊತ್ತಾ? ಮಾರ್ಟಿನ್ ಲೂಥರ್ ಅಲ್ಲ. ಚರಿತ್ರೆ ನೀವು ಇವತ್ತು ಹೇಳೋದು ಮಾರ್ಟಿನ್ ಲೂಥರ್ನ, ಆದ್ರೆ ಮಾರ್ಟಿನ್ ಲೂಥರ್ ಅಲ್ಲ ಸುಧಾರಣೆಯ ತಂದೆ. ಹ್ಯೂಜ್ ಲ್ಯಾಟಿಮರ್ ಸುಧಾರಕ. ಹ್ಯೂಜ್ ಲ್ಯಾಟಿಮರ್ ಇವತ್ತು ನಾನು ನಿಮ್ಗೆ ಹೇಳಿದ್ರು ಕೂಡ ಅನೇಕರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಹ್ಯೂಜ್ ಲ್ಯಾಟಿಮರ್ ಕೂಡ ಹೇಗ್ ಬಂದ ಗೊತ್ತಾ? ಒಂದ್ ದಿವಸ ಹ್ಯೂಜ್ ಲ್ಯಾಟಿಮರ್ ಪ್ರಸಂಗ ಮಾಡ್ತಾನೆ. ಚರ್ಚ್ ನಲ್ಲಿ ಪ್ರಸಂಗ ಮಾಡುವಾಗ ಆ ಸಭೆಯಲ್ಲಿ ಜೀವ ಇಲ್ಲ. ಅಲ್ಲೊಬ್ಬ ಹುಡುಗ ಯೌವನಸ್ಥ ಕೂತಿದ್ದ. ಅವನ ಹೆಸರು ಥಾಮಸ್ ಬಿಲ್ನಿ ಅಂತ. ಅವನು ಫಾದರ್ ಸೇವೆ ಮಾಡಿ ಲ್ಯಾಟಿಮರ್ ನಡ್ಕೊಂಡು ಹೋಗುವಾಗ ಅವನ ವಸ್ತ್ರದ ಅಂಗಿ ಅವನಿಗೆ ಟಚ್ ಆಯ್ತಂತೆ. ಬಿಲ್ನಿ ಹೇಳ್ತಾನೆ, ಥಾಮಸ್ ಬಿಲ್ನಿ, ಸರ್ ಫಾದರ್ ನಾನು ನಿಮ್ಮ ಹತ್ರ ಒಂದು ಕನ್ಫೆಷನ್ ಮಾಡ್ಬೇಕು. ಏನ್ ಕನ್ಫೆಷನ್? ಅರ್ಕೆ ಮಾಡ್ಬೇಕ? ಬಾ ಒಳಗೆ ಅಂತ ಪೆಟ್ಟಿಗೆ ಹತ್ರ ಹೋದಾಗ ಅವತ್ತಿನ ದಿವಸ ಲ್ಯಾಟಿಮರ್ ಪ್ರಸಂಗ ಮಾಡುವಾಗ ನನಗೆ ಈ ವಾರದಲ್ಲಿ ಅತಿ ಹೆಚ್ಚು ನನ್ನನ್ನ ಟಚ್ ಮಾಡಿದಂತ ಒಂದು ಪ್ರೇಯರ್ ಇದೆ. ಬಹಳ ನನಗೆ ಖುಷಿ ಆಯ್ತು. ಯಾಕಂದ್ರೆ ಆ ಪ್ರೇಯರ್ ಏನ್ ಗೊತ್ತಾ? ಅವನ್ ಪ್ರಸಂಗ ಕೇಳಿದಾಗ ಅವನು ಒಂದು ಪ್ರೇಯರ್ ಮಾಡದಂತೆ ಬಿಲ್ನಿ, ಥಾಮಸ್ ಬಿಲ್ನಿ. ಇನ್ನೊಂದು ಹೆಸರಿತ್ತು, ಅವ್ನು ನೋಡಕ್ಕೆ ಚೆನ್ನಾಗಿರ್ಲಿಲ್ಲ, ಕುಳ್ಳ. ಅದಕ್ಕೆ ಅವನ ಹೆಸರು ಲಿಟಲ್ ಬಿಲ್ನಿ ಅಂತ, ಸಣ್ಣ ಬಿಲ್ನಿ. ಆದ್ರೆ ಅವ್ನು ಹೇಳಿ ಪ್ರೇಯರ್ ಏನ್ ಗೊತ್ತಾ? ಓ ದೇವರೇ ನಾನು ಸಣ್ಣ ಲಿಟಲ್ ಬಿಲ್ನಿ, ನಾನು ನಿನಗಾಗಿ ಶ್ರೇಷ್ಠ ಕಾರ್ಯವನ್ನ ಮಾಡ್ಲಿಕ್ಕಾಗಲ್ಲ, ಆದ್ರೆ ಹ್ಯೂಜ್ ಲ್ಯಾಟಿಮರ್ನ ರಕ್ಷಿಸುತ್ತೇವೆ. ಅವನು ನಿನಗಾಗಿ ಶ್ರೇಷ್ಠವಾದಂತ ಆತ್ಮ, ನಿನಗಾಗಿ ಮಹತ್ ಕಾರ್ಯಗಳನ್ನ ನಾವು ಮಾಡ್ತೇವೆ.